ದಿನಾಂಕ 9/9/2025 ಶ್ರೀ ಹಡಪದ ಅಪ್ಪಣ್ಣ ದೇವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ತಂಗಡಗಿಯಲ್ಲಿ ಪರಮಪೂಜ್ಯ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಾಡಿನ ಸಮಾಜದ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲಾ ತಾಲೂಕು ಅಧ್ಯಕ್ಷರು ಹಾಗೂ ಮಠದ ಟ್ರಸ್ಟ್ ಕಮಿಟಿಯ ಸದಸ್ಯರು ಸೇರಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಂತೆ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ದಿನಾಂಕ 22/9/2025 ರಿಂದ ಪ್ರಾರಂಭವಾಗುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದ್ದು ತಮ್ಮ ಮನೆಗೆ ಶಿಕ್ಷಕರು ಬರುತ್ತಾರೆ. ಸಮೀಕ್ಷೆ ಕುರಿತು ಮಾಹಿತಿ ತಮ್ಮಲ್ಲಿ ತಮ್ಮ ಕುಟುಂಬದ ಕುರಿತು 60 ಪ್ರಶ್ನೆಗಳನ್ನು ಕೇಳುತ್ತಾರೆ. ಅದರಲ್ಲಿ ಅನುಸೂಚಿಯ ಭಾಗ 1ರ ಕಾಲಂನಲ್ಲಿ ನಂಬರ್ 8ರಲ್ಲಿ ಕ್ರಮ ಸಂಖ್ಯೆ 1 ಹಿಂದೂ ಅಂತ ಹಾಗೂ ಕಾಲಂ 9ರಲ್ಲಿ A0045 ಹಡಪದ ಅಂತ ಬರೆಸಬೇಕೆಂದು ತೀರ್ಮಾನಿಸಲಾಗಿದೆ. ಆದ ಕಾರಣ ಸಮಾಜದ ಎಲ್ಲಾ ಬಾಂಧವರು ಧರ್ಮದ ಕಾಲಮಿನಲ್ಲಿ ಹಿಂದೂ ಜಾತಿ ಕಾಲಮಿನಲ್ಲಿ ಹಡಪದವೆಂದು ಬರೆಸಬೇಕೆಂದು ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಮಾಹಿತಿಯನ್ನ ಹಾವೇರಿ ಜಿಲ್ಲಾ ಎಲ್ಲಾ ತಾಲೂಕು ಹಾಗೂ ಶಿಗ್ಗಾವಿ ತಾಲೂಕು ಶ್ರೀ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರಿಗೂ ತಿಳಿಯಪಡಿಸುತ್ತೇವೆ. ವರದಿ ಮಲ್ಲಿಕಾರ್ಜುನ ಹಡಪದ ಶಿಗ್ಗಾವ. ಹಡಪದಪ್ಪಣ್ಣ ತಂದೆಗಳ ಪವಿತ್ರ ಪಾದಕ್ಕೆ ದೀರ್ಘದಂಡವತ ಪ್ರಣಾಮವನ್ನು ಮಾಡಿ ಪತ್ರಿಕಾ ಮಿತ್ರರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮದು ಕರೆ ಇಷ್ಟೇ ಅಪ್ಪ. ನನ್ನ ಸಮಾಜ 900 ವರ್ಷಗಳ ಹಿಂದೆ ನಲಿಗೆ ಹೋಗಿದೆ. ಹೀಗಾಗಿ ಎಲ್ಲ ಗ್ರಾಮದ ಹಿರಿಯರು ಥ್ರೌಟ್ ಕರ್ನಾಟಕ ಏನು ಒಂದು ಚಿಂತನೆಗೆ ಒಳಗಾಗಿದೆ. ನಾವೇನು ಮಾಡಿದರೆ ಏನಾಗ್ತದೆ ಅಂಥೇಳಿ ಜಾತಿ ಕಾಲಮ್ನಲ್ಲಿ ನಾವು ಹಡಪದ ಅಂತ ಬರೆಸಿ ಹಿಂದೂ ಹಡಪದ ಅನ್ನುವಂಥ ಕೆಟಗರಿಯಲ್ಲಿ ಸಮಾಜವನ್ನು ಒಂದೇ ಕೆಟಗರಿಯಲ್ಲಿ ಒಂದೇ ಹೆಸರಿನಲ್ಲಿ ಥ್ರೌಟ್ ಕರ್ನಾಟಕದೊಳಗೆ ನಾವು ಕರೆಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಎರಡೂ ಸರ್ಕಾರ ಇದಕ್ಕೊಂದು ದೊಡ್ಡ ಗೌರವವನ್ನು ಕೊಟ್ಟು ಆ ಸಮಾಜವನ್ನು ಬದುಕೋದಕ್ಕಾಗಿ ಒಂದು ವ್ಯವಸ್ಥೆ ಮಾಡಿದೆ. ಅದಕ್ಕಾಗಿ ನಾವು ಇಡೀ ನಾವು 3 ರಾಜ್ಯದಲ್ಲಿ ಏನು ಇದ್ದೀವಿ, ಈ ಕರ್ನಾಟಕದೊಳಗೆ ನಾವು ಒಂದಾಗಬೇಕಾಗಿದೆ. ಒಂದೇ ಹೆಸರಿನಲ್ಲಿ ಹಡಪದ ಅಂತ ಹೇಳಿ ನಮೂದಿಸಿ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ಮಕ್ಕಳ ಏಳಿಗೆಗಾಗಿ ಹಿಂದೂ ಹಡಪದ ಅಂತೇಳಿ ಬರೆಸ್ರಿ ಅನ್ನುವಲ್ಲಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಮಠದ ಹಿರಿಯರು ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಮಾಜ 2Aದಲ್ಲಿ ಬರಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಹಿಂದೂ ಹಡಪದಾಗಿ ಈ ಕರ್ನಾಟಕದೊಳಗೆ ಹೆಸರಿನಲ್ಲಿ ಬರೋಣ ಅಂಥೇಳಿ ಹೇಳಿಕಿಚ್ಚು ಪಡ್ತಾ ಏನಾಗಿದೆ ಅಂದರೆ ನಾವು ಲಿಂಗಾಯತರು ಅಂಥೇಳಿ 70,000 ಇದ್ದೀವಿ. ಒಂದಿಷ್ಟು ಲಿಂಗಾಯತಕ್ಕೆ ಭೇದ ಮಾಡಿ ಅದನ್ನು ಬೇರೆ ಬೇರೆ ಮಾಡಿದೆ. ಲಿಂಗಾಯತರು ಅಂಥೇಳಿ 70,000 ಜನ ಇದ್ದಾರೆ. ಹಡಪದ ಅಂಥೇಳಿ 80,000 ಜನ ಇದ್ದೀವಿ. 1 ಲಕ್ಷ ತನಕ ಬಂದೀವಿ. ಹಾಗಾದ್ರೆ ಉಳಿದವ್ರು ಎಲ್ಲಿ ಹೋದರು ಅನ್ನುವಂಥ ದೃಷ್ಟಿ ನಮ್ಮದು ಗೊಂದಲ ಆಗಿದೆ. ಹಾಗಾಗಿ ಇಡೀ ಕರ್ನಾಟಕದೊಳಗೆ ನಾವು ಏನಾಗಬೇಕು ಅಂದರೆ ಒಂದೇ ಕೆಟಗರಿಯಲ್ಲಿ ಒಂದೇ ಹೆಸರಿನಲ್ಲಿ ಗುರುತಿಸಿಕೊಳ್ಳುವಂಥ ಆಗಬೇಕು. ನಮ್ಮ ಮಕ್ಕಳ ಬಾಳಿಗೆ ನಮ್ಮ ಮಕ್ಕಳ ಏಳಿಗೆಗೆ ಒಂದು ಊರುಗೋಲಾಗಿ ನಿಲ್ಲೋಣೋದಕ್ಕಾಗಿ ನಾವು ಹಿಂದೂ ಹಡಪದ ಅಂತೇಳಿ ಬರೆಸೋಣ ಎಂಬಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.